1828ರಲ್ಲಿ ಬ್ರಹ್ಮ ಸಮಾಜ ಎಂಬ ಸಂಘವನ್ನು ಸ್ಥಾಪಿಸಿ ಸ್ತ್ರೀ ಪುರುಷರ ಸಮಾನತೆ, ಪ್ರಾಣಿಬಲಿ, ನರಬಲಿ, ಹೆಣ್ಣು ಮಕ್ಕಳ ಶಿಶು ಹತ್ಯೆ ಬಗ್ಗೆ ಹಕ್ಕು, ನ್ಯಾಯಾಂಗ, ಸಮಾನತೆ, ಪಾಶ್ಚಾತ್ಯ ಶಿಕ್ಷಣ ಮೇಲೆ ಮಹತ್ವದ ಪ್ರಭಾವವನ್ನು ಬೀರುತ್ತೈತಿ. ನಂತರ ರಾಜಾರಾಮ್ ಮೋಹನ್ ರಾಯ್ ಅವರು 3 ಗುರಿಗಳನ್ನು ಹಾಕಿಕೊತಾರೆ. ಮೂರು ಗುರಿಗಳನ್ನು ಹಾಕಿಕೊತಾರೆ. ಆ ಮೂರು ಗುರಿಗಳು ಯಾವಂದ್ರೆ, 1 ಸಮಾಜ ಸುಧಾರಣೆ, 2 ವೈಜ್ಞಾನಿಕ ಶಿಕ್ಷಣ, 3 ಧರ್ಮದ ನಿಜವಾದ ಅರ್ಥವನ್ನು ಜನರಿಗೆ ಮನವರಿಕೆ ಮಾಡಿಕೊಡುವುದು. ಯಾವ್ಯಾವಂದ್ರೆ 1 ಸಮಾಜ ಸುಧಾರಣೆ, 2 ವೈಜ್ಞಾನಿಕ ಶಿಕ್ಷಣ, 3 ಧರ್ಮದ ನಿಜವಾದ ಅರ್ಥವನ್ನು ಜನರಿಗೆ ಮನವರಿಕೆ ಮಾಡಿಕೊಡುವುದು. ಧರ್ಮದ ನಿಜವಾದ ಅರ್ಥವನ್ನು ಜನರಿಗೆ ಮನವರಿಕೆಯಿಂದ ತಿಳಿಸಿಕೊಡೋದು. ಧರ್ಮದ ಬಗ್ಗೆ ಎಲ್ಲರಿಗೆ ತಮ್ಮ ಅರ್ಥವನ್ನು ತಿಳಿಸಿಕೊಡೋದು. ಮತ್ತು ಇನ್ನೊಂದು ಸಮಾಜದ ಬಗ್ಗೆ ಎಲ್ಲರಿಗೆ ಹೊಂದಾಣಿಕೆ ಕೊಡೋದು, ವೈಜ್ಞಾನಿಕ ಶಿಕ್ಷಣ ಕೊಡುವುದು. ನಂತರ ಬಂಗಾಳಿ ಭಾಷೆಯಲ್ಲಿ 14 ಮತ್ತು ಇಂಗ್ಲೀಷ್ನಲ್ಲಿ 10 ಕೃತಿಗಳನ್ನು ರಚಿಸಿದರು. ರಾಜಾರಾಮ್ ಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ 14 ಮತ್ತು ಇಂಗ್ಲೀಷ್ನಲ್ಲಿ 10 ಕೃತಿಗಳನ್ನು ರಚಿಸಿದರು. ಅವುಗಳಲ್ಲಿ ಯಾವ್ಯಾವಂದ್ರೆ, ಸ್ತ್ರೀಯರ ಹಕ್ಕುಗಳ ಮೇಲೆ ಅತಿಕ್ರಮಣ, 1 ಹಿಂದೂ ಸ್ತ್ರೀಯರ ಹಕ್ಕುಗಳ ಮೇಲೆ ಅತಿಕ್ರಮಣ, ಸ್ತ್ರೀಯರ ಹಕ್ಕುಗಳ ಬಗ್ಗೆ ಸಂಕ್ಷಿಪ್ತ ನುಡಿ, ಎ ಡಿಫೆನ್ಸ್ ಆಫ್ ಹಿಂದೂಯಿಸಮ್, a second defense of the monotheistic system of Vedas. ಧಾರ್ಮಿಕ ಆಧಾರದ ಮೇಲೆ ನೀತಿ ಬೋಧೆ, ವಿಶ್ವಕರ್ಮ, ಹಿಂದೂಗಳ ಉತ್ತರಾಧಿಕಾರತ್ವದ ಹಕ್ಕು ಎಂಬ ಪ್ರಮುಖ ಪುಸ್ತಕಗಳನ್ನು ಬರೆದು ರಚಿಸಿದರು. ನಂತರ ರಾಜಾರಾಮ್ ಮೋಹನ್ ರಾಯರು ಭಾರತೀಯ ಪತ್ರಿಕೋದ್ಯಮದ ಪಿತಾಮಹ ಎಂದು ಕರೆಸಿಕೊಂಡರು. ನಂತರ ರಾಜಾರಾಮ್ ಮೋಹನ್ ರಾಯರು ಏನಂತ ಕರೆಸಿಕೊಂಡ್ರು, ಭಾರತೀಯ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೆಸಿಕೊಂಡರು. 1821ರಲ್ಲಿ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಬಂಗಾಳಿ ಭಾಷೆಯಲ್ಲಿ ರಚಿಸಿದರು. ನಂತರ ಮೀರತ್ ಉಲ್ ಅಕ್ಬರ್ ಎಂಬ ಪರ್ಷಿಯನ್